ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಅರಸೀಕೆರೆ ನಗರಸಭೆಯ ಸದಸ್ಯರು, ನಾಮನಿರ್ದೇಶನ ಸದಸ್ಯರುಗಳು ಮತ್ತು ನಗರಸಭೆಯ ಸಿಬ್ಬಂದಿಗಳು ಘನ ತ್ಯಾಜ್ಯ ನಿರ್ವಹಣೆ ಅಧ್ಯಯನ ಮಾಡಲು ಗೋವಾ ಪ್ರವಾಸ ಹೋಗಿರ್ತಾರೆ. ಈ ಅಧ್ಯಯನ ಪ್ರವಾಸದ ಸಂಪೂರ್ಣ ವೆಚ್ಚವನ್ನ ನಗರಸಭೆಯ ವತಿಯಿಂದಲೇ ಭರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆಯ ಸದಸ್ಯರು ಆದ ಅನ್ನಪೂರ್ಣರವರು, ಏಷ್ಯಾ ಖಂಡದಲ್ಲೇ ಘನ ತ್ಯಾಜ್ಯ ನಿರ್ವಹಣೆಯಲ್ಲಿ 0% ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಶಸ್ತಿ ಪಡೆದಿರುವ ಗೋವಾದ ಘನ ತ್ಯಾಜ್ಯ ಘಟಕಕ್ಕೆ ಭೇಟಿ ಕೊಟ್ಟಿದ್ದು, ಈ ಘಟಕದಲ್ಲಿ ಅತ್ಯಂತ ಸ್ವಚ್ಛತೆಯಿಂದ ಕಸವನ್ನ ವಿಲೇವಾರಿ ಮಾಡ್ತಾ ಇದ್ದಾರೆ. ಹೇಗೆ ಕಸದಿಂದ ರಸ ಮಾಡಬಹುದು ಮತ್ತು ಕಸವನ್ನ ಯಾವ ರೀತಿ ಮರುಬಳಕೆ ಮಾಡಬಹುದು ಎಂಬುದನ್ನು ಮಾಡಿದ್ದಾರೆ. ಈ ಮಾದರಿಯಲ್ಲಿ ನಮ್ಮ ಅರಸೀಕೆರೆ ನಗರವನ್ನ ಸ್ವಚ್ಛ ನಗರವನ್ನಾಗಿ ಮಾಡಬಹುದು ಮತ್ತು ರಾಜ್ಯದಲ್ಲಿ ಮೊದಲ ಸ್ವಚ್ಛ ನಗರವನ್ನಾಗಿ ದೇಶದಲ್ಲಿ ಸ್ವಚ್ಛತೆಯಲ್ಲಿ ಮೊದಲ ಸ್ಥಾನಕ್ಕೆ ತರುವುದಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ಮತ್ತು ಈ ಒಂದು ಪ್ರವಾಸವನ್ನ ಆಯೋಜನೆ ಮಾಡಿದ ಪರಿಸರ ಅಭಿಯಂತರಿಗೆ, ಪೌರಾಯುಕ್ತರಿಗೆ ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಗರಸಭೆ ಸದಸ್ಯರು ಆದ ವೆಂಕಟಮುನಿ ಅವರು, ಈ ಘಟಕವು ಅತ್ಯಂತ ಸ್ವಚ್ಛವಾಗಿದ್ದು ಅತ್ಯಾಧುನಿಕ ಯಂತ್ರೋಪಕರಣಗಳಿಂದ ಕಸವನ್ನ ವಿಂಗಡಣೆ ಮಾಡಿ ಮರುಬಳಕೆ ಮಾಡ್ತಾ ಇದ್ದಾರೆ. ಈ ಘಟಕವನ್ನ ಎಲ್ಲ ನಗರಸಭೆಗಳು ಮಾದರಿಯಾಗಿ ತೆಗೆದುಕೊಳ್ಳಬೇಕು. ಈ ಅಧ್ಯಯನ ಪ್ರವಾಸವನ್ನ ಸರ್ಕಾರದಿಂದ ಆಯೋಜನೆ ಮಾಡಿದ್ದಕ್ಕಾಗಿ ನಮಗೆ ತುಂಬಾ ಸಂತೋಷವಾಗಿದೆ. ಈ ರೀತಿ ಅಧ್ಯಯನ ಪ್ರವಾಸವನ್ನ ವರ್ಷಕ್ಕೆ 1 ರಿಂದ 2 ಬಾರಿ ಮಾಡಬೇಕು ಮತ್ತು ಇದೇ ರೀತಿ ಅಭಿವೃದ್ಧಿಪಡಿಸಲು ನಮ್ಮೆಲ್ಲರ ಸಹಕಾರ ನಗರಸಭಾ ಅಧಿಕಾರಿಗಳಿಗೆ ಇದೆ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅರಸೀಕೆರೆ ನಗರಸಭೆಯ ವಾರ್ಡಿಂದ ಪ್ರತಿನಿಧಿಸಿರುವಂತಹ ನಗರಸಭೆ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗದವರು ಗೋವಾ ಏನು ಏಷ್ಯಾ ಖಂಡದಲ್ಲಿ ಗೋವಾ ಘನತ್ಯಾಜ್ಯ ವಿಲೇವಾರಿಯಲ್ಲಿ 0% ವೇಸ್ಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಪ್ರಶಸ್ತಿಯನ್ನು ಪಡೆದಿದೆ. ಈ ಒಂದು ಗೋವಾ ರಾಜ್ಯದ ಕಸ ವಿಲೇವಾರಿ ತುಂಬ ಅಚ್ಚುಕಟ್ಟಾಗಿ ಕಸವನ್ನು ವಿಲೇವಾರಿ ಮಾಡ್ತಾ ಇದ್ದಾರೆ. ಅದನ್ನು ಮತ್ತೆ ಹೇಗೆ ಕಸವನ್ನು ನಾವು ಕಸದಿಂದ ಕೂಡ ರಸವನ್ನು ತೆಗಿಬೋದು, ಅದನ್ನು ಕೂಡ ಮರುಬಳಕೆಗೆ ಉಪಯೋಗ ಮಾಡ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಅದನ್ನು ಮರುಬಳಕೆ ಮಾಡಿದ್ದಾರೆ. ಇದರಲ್ಲಿ ಮರುಬಳಕೆ ಆಗುವಂಥದ್ದನ್ನು ಮರುಬಳಕೆ ಕಳಿಸ್ತಾರೆ. ಕೆಲವು ಬೇರೆ ಬೇರೆ ರೀತಿಯಲ್ಲಿ ಕಸವನ್ನು ವಿಂಗಡಣೆ ಮಾಡಿ ಅದರಿಂದ ಬರುವಂಥ ನೀರಿನಿಂದ ಕೂಡ ಅದನ್ನು ಕೂಡ ಉಪಯೋಗಿಸ್ತಾರೆ, ಬೆಳೆಸ್ತಾರೆ, ಗೊಬ್ಬರನ ತಯಾರು ಮಾಡ್ತಾ ಇದ್ದಾರೆ. ಮತ್ತು ಯಾವುದಕ್ಕೂ ಪ್ರಯೋಜನ ಬರದಲ್ಲೇ ಇರುವಂಥದ್ದರಲ್ಲಿ ಸಿಮೆಂಟ್ ಫ್ಯಾಕ್ಟ್ರಿಗೆ ಅದನ್ನು ಕಳಿಸ್ತಾ ಇದ್ದಾರೆ. ಮತ್ತು ಕಸದಿಂದ ವಿದ್ಯುತ್ ಶಕ್ತಿ, ಬಯೋಗ್ಯಾಸ್ ಉತ್ಪತ್ತಿ ಮಾಡ್ತಾ ಇದ್ದಾರೆ, ಬಯೋ ಡೀಸೆಲ್ ಉತ್ಪತ್ತಿ ಮಾಡ್ತಾ ಇದ್ದಾರೆ. ಕೂಡ ಉಪಯೋಗಗಳಿಗೆ ಅನ್ನೋದನ್ನ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಇದನ್ನು ನಮ್ಮ ಅರಸೀಕೆರೆ ನಗರಸಭೆಯಲ್ಲೂ ಕೂಡ ನಾವು ಮಾಡಿ ನಮ್ಮ ಅರಸೀಕೆರೆ ನಗರವನ್ನು ಸ್ವಚ್ಛ ನಗರವನ್ನಾಗಿ ಮಾಡ್ಬೋದು. ಮತ್ತು ಸ್ವಚ್ಛತೆಯಲ್ಲಿ ನಾವು ಕೂಡ ರಾಜ್ಯದಲ್ಲೇ ಮತ್ತು ದೇಶವನ್ನು ಕೂಡ ನಾವು ಸ್ವಚ್ಛತೆಯಲ್ಲಿ ಮೊದಲನೇ ಸ್ಥಾನಕ್ಕೆ ತರೋದಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಿದ್ರೆ ಖಂಡಿತ ಸಾಧ್ಯ. ನಮ್ಮ ಜೊತೆಗೆ ಬರೀ ನಾವಷ್ಟೇ ಅಲ್ಲ, ನಮ್ಮ ನಗರದ ಜನತೆ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಈ ಕೆಲಸ ಮಾಡೋದಕ್ಕೆ. ಪ್ರತಿ ಮನೆಯಿಂದನೂ ಅವರು ಏನು ಮನೆಯಲ್ಲಿ ಉತ್ಪತ್ತಿಯಾಗುವಂಥ ಕಸವನ್ನು, ಹಸಿ ಮತ್ತು ಒಣ ಕಸವನ್ನು ಅವರು ಮನೆಯಲ್ಲೇ ವಿಂಗಡಣೆ ಮಾಡಿ ಖಂಡಿತವಾಗಿ ನಾವು ಅರಸೀಕೆರೆಯಲ್ಲಿ ಒಂದು ಒಳ್ಳೆಯ ಘನತ್ಯಾಜ್ಯ ವಿಲೇವಾರಿ ಘಟಕದಿಂದ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ರಾಜ್ಯಕ್ಕೆ, ದೇಶಕ್ಕೆ ಮಾದರಿಯಾಗುವ ಹಾಗೆ ಮಾಡ್ಬೋದು. ಇದನ್ನೆಲ್ಲ ಮಾಡಬೇಕು ಅಂದರೆ ಬರೀ ಜನಪ್ರತಿನಿಧಿಗಳು, ಅಧಿಕಾರಿಗಳಿಂದ ಸಾಧ್ಯ ಇಲ್ಲ. ಪ್ರತಿಯೊಂದು ನಗರದ ಕುಟುಂಬದ ಪ್ರತಿಯೊಂದು ಮನೆಯ ಜನರು ಕೂಡ, ಸಾರ್ವಜನಿಕರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು. ಮನೆ ಅಷ್ಟೇ ಅಲ್ಲ, ಎಲ್ಲ ಹೋಟೆಲ್, ಅಂಗಡಿ, ಪ್ರತಿಯೊಂದು ವಾಣಿಜ್ಯ ಕಸವನ್ನು ಕೂಡ ಸರಿಯಾದ ರೀತಿಯಲ್ಲಿ ವಿಂಗಡಣೆ ಮಾಡಿ ಕಸವನ್ನು ನಗರಸಭೆ ಏನು ನಿಯೋಜನೆ ಮಾಡಿರುವಂಥ ಕಸವನ್ನು ಒಯ್ಯುವಂಥ ಆಟೋ ಅಥವಾ ಟಿಪ್ಪರ್ಗಳಿಗೆ ಕೊಟ್ಟರೆ ಖಂಡಿತವಾಗಿ ನಮ್ಮ ನಗರಸಭೆಯನ್ನು ಒಂದು ಒಳ್ಳೆಯ ಸ್ವಚ್ಛ ನಗರಸಭೆಯನ್ನಾಗಿ ಮಾಡ್ಬೋದು. ಇದರಿಂದ ನಮಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ, ನಮ್ಮ ಊರಿಗೂ ಕೂಡ ಒಳ್ಳೆಯ ಹೆಸರು ಬರುತ್ತೆ, ನಮ್ಮ ಊರಿನಲ್ಲಿ ವಾಸ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳ್ತೀವಿ. ಈ ಒಂದು ಅಧ್ಯಯನ ಪ್ರವಾಸ ನಮ್ಮೆಲ್ಲರಿಗೂ ಬಹಳ ಉಪಕಾರಿಯಾಗಿದೆ. ಇದರಿಂದ ನಾವು ತುಂಬ ಮಾಹಿತಿಗಳನ್ನ ಪಡ್ಕೊಂಡಿದ್ದೀವಿ. ಈ ಮಾಹಿತಿಯನ್ನು ನಮ್ಮ ಊರಿನಲ್ಲಿರುವಂಥ ಪ್ರತಿಯೊಂದು ಜನರಿಗೂ, ನಾವು ಎಷ್ಟು ಜನರಿಗೆ ಸಾಧ್ಯವಾಗುತ್ತೆ ಅಷ್ಟು ಜನರಿಗೆ ಈ ಮಾಹಿತಿಯನ್ನು ತಲುಪಿಸ್ತೀವಿ. ಇದರಿಂದ ಏನಾದರೂ ಒಂದು ಬದಲಾವಣೆ ತರೋದಕ್ಕೆ ನಿಜವಾಗ್ಲೂ ಸಾಧ್ಯ ಅಂತೇಳಿ ಹೇಳ್ತೀವಿ. ಈಗಾಗಲೇ ಅರಸೀಕೆರೆಯಲ್ಲಿ ಒಂದು 15-20% ಕಸ ವಿಂಗಡಣೆ ಮಾಡಿ ಕೊಡ್ತಾ ಇದ್ದಾರೆ. ಅದನ್ನು ಇನ್ಮೇಲೆ ಇನ್ನೂ ಹೆಚ್ಚು ಜನ ಈ ಕೆಲಸವನ್ನು ಮಾಡಬೇಕು. ಇದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳಿ ಎಲ್ಲರ ಪರವಾಗಿ ನಾನು ನಿಮಗೆ ಭರವಸೆಯನ್ನು ಕೊಡ್ತೀನಿ. ಥ್ಯಾಂಕ್ ಯು. ಈ ಒಂದು ಪ್ರವಾಸವನ್ನು ಏರ್ಪಡಿಸಿದ ಇಂಜಿನಿಯರ್ ಸಾಹೇಬರಿಗೆ, ನಗರಸಭೆ ಅಧ್ಯಕ್ಷರಿಗೆ, ಪೌರಾಯುಕ್ತರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಪ್ರವಾಸದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರಿಗೂ ಕೂಡ ಹೆಚ್ಚಿನದಾಗಿ ಪ್ರೋತ್ಸಾಹ ನೀಡಿ ಸಹಕಾರ ನೀಡಿದಂಥ ನಗರಸಭೆ ಉಪಾಧ್ಯಕ್ಷರು ಮನೋಹರ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ರವಿಕುಮಾರ್ ಸರ್, ಈ ಪ್ರವಾಸವನ್ನು ಏರ್ಪಡಿಸಿದ್ದೀನಿ. ನಾನು ಅರಸೀಕೆರೆ ನಗರಸಭೆಯಿಂದ ಇದಕ್ಕೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಅರಸೀಕೆರೆಯಿಂದ ಅಧ್ಯಯನ ಪ್ರವಾಸ ಮಾಡಿದ್ದೀವಿ.
ಈ ಅಧ್ಯಯನ ಪ್ರವಾಸ ತುಂಬ ಮುಖ್ಯವಾದ ಏನು ಅಂತಂದರೆ ಇಲ್ಲಿನ ಸ್ವಚ್ಛತೆ, ಇಲ್ಲಿನ ನಾಗರಿಕರಾಗಿರ್ಬೋದು ಅಥವಾ ಇಲ್ಲಿ ಏನು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ ಅದು ಅಧಿಕಾರಿಗಳಿರ್ಬೋದು, ಇಲ್ಲ ಸ್ವಚ್ಛತೆ ಜೊತೆಗೆ ಅತ್ಯಾಧುನಿಕ ಯಂತ್ರಗಳಿಂದ ಪ್ರತಿಯೊಂದು ಕಸವನ್ನು ವಿಂಗಡಣೆ ಮಾಡೋದಿರ್ಬೋದು ಅಥವಾ ವೆಟ್ ಅಂದರೆ ಹಸಿ ಕಸ, ಒಣ ಕಸ, ಹಸಿ ಕಸದಿಂದ ಬಯೋಗ್ಯಾಸ್ ಮತ್ತು ಮಿಥೇನ್ ಉತ್ಪತ್ತಿ ಮಾಡೋದು ಹಾಗೂ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡ್ತಾರೆ. ಅದೇ ಥರ ಡ್ರೈ ವೇಸ್ಟ್ ಹೆಚ್ಚು ಕಮ್ಮಿ 14 ಥರ ಡ್ರೈ ವೇಸ್ಟ್ನ ಒಂದೇ ಮಿಷಿನಲ್ಲಿ ಹಾಕಿ 14 ಕಡೆ ಡಿವೈಡ್ ಮಾಡಿ ಪ್ರತಿಯೊಂದನ್ನು ಸಪ್ರೇಟ್ ಮಾಡಿ ಯಾವ್ಯಾವ ವಸ್ತು ಡ್ರೈ ವೇಸ್ಟಲ್ಲಿ ಉಪಯೋಗ ಆಗ್ತಾ ಅಂಥವನ್ನು ಉಪಯೋಗಿಸಿ ಉಪಯೋಗ ಬರದಲ್ಲೇ ಇರೋಂಥವನ್ನ ಪ್ಯಾಕ್ ಮಾಡಿ ಈ ಸಿಮೆಂಟ್ ಫ್ಯಾಕ್ಟ್ರಿ ಮಾಡೋಂಥ ಕೆಲಸನ ಮಾಡ್ತಿದ್ದಾರೆ. ತುಂಬ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ಇದು ಎಲ್ಲ ನಗರಸಭೆಗೆ ಮಾದರಿ ಆಗಬೇಕು ಅಂತ ನನ್ನ ಇದು ನಗರಸಭೆ ನಮ್ಮ ಈ ಕಾರ್ಯಕ್ರಮನ ಎಲ್ಲ ಪಂಚಾಯತಿ ಹಾಗೂ ನಮ್ಮ ಈ ಅಧ್ಯಯನ ಪ್ರವಾಸನ ಸರ್ಕಾರದಿಂದ ಪಡೆದಿಂದ ನಮಗೆ ತುಂಬ ಖುಷಿಯಾಗಿದೆ. ಇಂಥ ಪ್ರವಾಸ ವರ್ಷಕ್ಕೊಂದ್ಸ 2 ಸರಿ ಮಾಡ್ತಿರ್ಬೇಕು. ಏನು ಈ ಪ್ರವಾಸ ಮಾಡಿ ಇಲ್ಲಿ ಅಧ್ಯಯನ ಮಾಡಿದ್ವಿ, ಇದೇ ಮಾದರಿಯಲ್ಲಿ ನಮ್ಮೂರಲ್ಲೂ ಇದೇ ಥರ ಮಾಡಬೇಕು ಅಂತ ನಮ್ಮೆಲ್ಲರ ಸಹಕಾರ ರವಿಕುಮಾರ್ ಅವರಿಗೆ ಯಂತ್ರಗಳು ಹಾಕಿದ್ದಾರೆ. ಅದೇ ಥರ ಯಂತ್ರ ಹಾಕ್ಬಿಟ್ಟು ನಮ್ಮ ಇದೇನಿದೆ ಅಂತ ಸ್ವಚ್ಛತೆ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಇಲ್ಲಿ ಸ್ವಚ್ಛತೆ ಒಂದು ಮಳೆ ಬಂದು ನೀರು ಹೋಗೋದಾಗಿರ್ಬೋದು, ಮೇಲ್ಗಡೆ ಮುಚ್ಚಿರೋದಿರ್ಬೋದು ಅಥವಾ ಕಸದ ಹತ್ರ ಹೋದಾಗ ವಾಸನೆ ನೀಟಾಗಿರ್ಬೋದು, ಅಷ್ಟು ತುಂಬ ನೀಟಾಗಿದೆ. ಈ ಥರ ನಮ್ಮಲ್ಲೂ ಮೇಂಟೈನ್ ಮಾಡಿಕೊಂಡು ಕೆಲಸಗಾರರಿಗೆ ಸಹಕಾರ ಕೊಟ್ಟು ಮಾಡಬೇಕು ಅಂತ ನಮ್ಮದು ಆಸೆ. ಇದೇ ರೀತಿ ನಮ್ಮಲ್ಲಿ ಬದಲಾವಣೆ ಆಗಬೇಕು ಅಂತ ನಾಗರಿಕರು ಇನ್ನೊಂದು ಹೇಳೋದು ಅಂತಂದರೆ ಇಲ್ಲಿ ಏನು ಪ್ರತಿ ಮನೆಯಿಂದ ಬೈಫರ್ಕೇಷನ್ ಮಾಡ್ತಾರೆ, ಹಸಿ ಕಸ ಒಣ ಕಸ ಇಲ್ಲಿ ಏನಾದರೂ ಅಕಸ್ಮಾತ್ ಏನಾದರೂ ಇಲ್ಲಾಂದರೆ ಅವ್ರಿಗೆ ಫೈನ್ ಕಟ್ಟೋ ರೀತಿ ಮಾಡಿದ್ದಾರೆ. ಬಟ್ ನಮ್ಮಲ್ಲಿ ಆ ಥರ ಆಗಲಿಲ್ಲ ಅಂತಂದರೆ ಅವರಿಗೆ ಅವೇರ್ನೆಸ್ ಮುಗಿಸ್ಬೇಕು, ಅವೇರ್ನೆಸ್ ಮಾಡಬೇಕು. ಪ್ರತಿ ಮನೆಗೂ ಈಗೇನು ಭೇಟಿ ಕೊಡ್ತಾ ಇದ್ದೀರಾ ಅದೇ ರೀತಿ ಹೆಚ್ಚಿಗೆ ಮಾಡಿ ಎಲ್ಲರ ಹತ್ರನೂ ಜಾಗೃತಿ ಮೂಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಪರ್ವಿಜ್ ಅಹಮದ್, ಅರಸೀಕೆರೆ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.